ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಖಂಡಿತ ಇದ್ದಾರೆ. ಅವರೇ ನನಗೆ ಹೀಗೆ ಮಾಡಕ್ಕೆ ಹೇಳಿದ್ದು. ಅವರು ಬೇರೆ ಯಾರು ಅಲ್ಲ. ಅವರು ಸುಬಣ್ಣ, ಅವನ್ ಮಾತು ಏನ್ ಕೇಳ್ತಿದ್ದೀರಾ? ಹೇಳ್ಕೊಂಡೋಗಿ ಅವನ್ನ. ಬಿಟ್ರೆ ಮಾತಾಡ್ತಾನೆ ಇರ್ತಾನೆ. ಹೌದೌದು, ಬಿಟ್ರೆ ಬರೀ ಮಾತೆ. ಮೊದ್ಲು ಎಳ್ಕೊಂಡೋಗಿ. ಹೇಯ್, ಇಷ್ಟೊತ್ತು ಹೇಳಿ ಸಾಕ್ಬಿಡ. ಹೇಯ್, ನಾಳೆ ಬೆಳಕಾಗೋಷ್ಟ್ರಲ್ಲಿ ನಮ್ಮೂರ್ ಬಿಟ್ಟು ಹೋಗ್ಬೇಕು. ಎಳ್ಕೊಂಡೋಗ್ರ ಅವನ್ನ. ಬಿಡಿ, ಅವ್ರ ಬಗ್ಗೆ ನಾನು ಹೇಳ್ಬೇಕು. ಬಿಡಿ, ಅವ್ರು ಯಾರು ಅಂತ ನಾನು ಹೇಳ್ಬೇಕು. ಬಿಡಿ ನನ್ನ. ಬಿಡಿ, ಅವ್ರ ಬಗ್ಗೆ ನಾನು ಹೇಳ್ಬೇಕು. ಬಿಡಿ ನನ್ನ. ಬಿಡಿ ನನ್ನ ಮಾತು ಕೇಳಿ. ನನ್ನ ಮಾತು ಕೇಳಿ. ಶಾರದಮ್ಮನವ್ರೆ, ನಾವು ಬಂದಿದ್ದು ನಿಮ್ಗೆ ಬೇಜಾರಾಗಿರ್ಬೇಕು. ಖಂಡಿತ ಇಲ್ಲ. ನೀವು ಬರ್ದೇ ಇದ್ದಿದ್ರೆ ನಿಜ ಏನು ಅಂತ ಇಲ್ಲಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ದಾಮಿನಿ ಅಮ್ಮವ್ರು ಬರ್ದೇ ಇದ್ದಿದ್ರೆ ನಿರ್ಣಯ ತಗೊಳ್ಳೋದೇ ಕಷ್ಟ ಆಗ್ತಿತ್ತು. ಆಪತ್ಕಾಲದಲ್ಲಿ ಆಗೋರು ನಮ್ಮ ರಾಯರ ಮನೆಯರೇ ಅಲ್ವೇ? ಶಾರದಮ್ಮ, ಶ್ರೀಕಾಂತಪ್ಪ, ನಾವಿನ್ ಬರ್ತೀವಿ. ಅಮ್ಮವ್ರೆ, ನಾವಿನ್ ಬರ್ತೀವಿ. ಬರ್ತೀವಮ್ಮ. ಬನ್ನಿ ಹೋಗೋಣ. ಬರ್ತೀವಮ್ಮ ಅವ್ರೆ. ಹೇಗ್ ಸಾಧ್ಯ? ಕೆಂಡದ್ಮೇಲೆ ಕಾಲಿಡೋದಕ್ಕೂ ಮುಂಚೆ ಮಳೆ ಬಂತು ಅಂದ್ರೆ ಇದನ್ನೆಲ್ಲ ಹೇಗ್ ನಂಬೋದು ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ನಂಬೇಕು ಅಂತ ನಿನಗನ್ಸುತ್ತಾ? ಮನೆಯಲ್ಲಿ ಅಜ್ಜಿ ದಾಮಿನಿ ಆಂಟಿ ಭಕ್ತಿ ಬಗ್ಗೆ ಹೇಳ್ತಿರೋದ್ ಕೇಳಿದ್ರೆ ಈ ತರಾನು ಇರ್ತಾರ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಇವತ್ತು ಅಜ್ಜಿ ಆಂಟಿ ಹೇಳ್ತಿದ್ದ ಹಾಗೆ ಅಗಸ್ತ್ಯ ಮತ್ತೆ ಅಚಿಂತ್ಯ ನಂಬಿರೋ ಅಷ್ಟು ಒಳ್ಳೊಳ್ಳ ಆ ಭಕ್ತಿ ಅನ್ನಿಸ್ತಾ ಇದೆ. ಆದ್ರೆ ಇವತ್ತು ದೇವಿನೇ ಬಂದು ಅವಳನ್ನ ಕಾಪಾಡಿದ್ಲು ಅಂದ್ರೆ ನೀನು ಕೂಡ ಆ ವಿತಂಡವಾದ ಮಾಡೋರ್ ಜೊತೆ ಸೇರ್ಕೋಬೇಡ. ನಾನು ನಿನಗೆ ಹೇಳಿದ್ದು ಅಲ್ಲಿ ನಡೆದಿದ್ರ ಬಗ್ಗೆ ಅಷ್ಟೇ. ಆ ಭಕ್ತಿ ಬಗ್ಗೆ ಹೇಳು ಅಂತ ಅಲ್ಲ. ಸಾರಿ, ಕೋಪ ಮಾಡ್ಕೊಂಡ್ಬಿಟ್ಟೆ. ನೋಡ್ ಛಾಯಾ, ಮನುಷ್ಯ ಜೀವನದಲ್ಲಿ ಒಂದೊಂದ್ಸಲ ಸ್ವಾರ್ಥಿಯಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಈಗ ನಾನು ಅಗಸ್ತ್ಯನ ವಿಚಾರದಲ್ಲಿ ಯೋಚನೆ ಮಾಡ್ತಿರೋದು ಕೂಡ ಅದೇ. ಈಗ ಜನ ಹೇಗಾಗಿದ್ದಾರೆ ಅಂದ್ರೆ, ಮೊದಲು ಭಕ್ತಿ ಅಚಿಂತಿನ ಮದ್ವೆ ವಿಚಾರ ಕೇಳಿ ಕೋಪ ಮಾಡ್ಕೊಂಡು ಇಂಥ ಒಳ್ಳೆ ಹುಡುಗಿನ ಆ ಹುಚ್ಚನ್ ಕೊಟ್ಟು ಮದ್ವೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಆಮೇಲೆ ಆ ದೇವಿನ ಈ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ, ಭಕ್ತಿ ರಾಯರ್ ಮನೆ ಸೊಸೆಯಾದ್ರೆ ಅವ್ರ ಮನೆ ಅದೃಷ್ಟದಿಂದ ತುಂಬಿ ತುಳುಕುತ್ತೆ ಅಂತ ಮಾತಾಡ್ಕೊಂಡ್ರು. ಇನ್ನು ಮಳೆ ಬಂದು ಕೆಂಡ ಆರೋಗಿರೋ ವಿಚಾರ ಇಟ್ಕೊಂಡು ಅದೇನೇನ್ ಮಾತಾಡ್ಕೋತಾರೋ ಏನೋ. ಇದಕ್ಕೂ ಕೆಟ್ಟದಾಗ ಮಾತಾಡ್ತಾರ? ಕೆಟ್ಟದಾಗ ಯಾಕೆ ಮಾತಾಡ್ತಾರೆ? ದಾಮಿನಿ ಅಮ್ಮ ಅವ್ರ ಮನೆ ಮೊದಲನೇ ಸೊಸೆ ಆಗೋಳು ಅಸಾಧ್ಯವಾದದ್ದೇನೋ ಸಾಧಿಸ್ಬಿಟ್ಲು ರಾಧಕ್ಕ ಅಂತ ಒಬ್ಳು ಹೇಳಿದ್ರೆ, ಇನ್ನೊಬ್ಳು ನಮ್ ಭಕ್ತಿ ದೇವ್ರ ಮಗಳು ಅಂತ ಸುಮ್ನೆ ಹೇಳ್ತಾರ ಅಂತ ಹೇಳ್ತಾ ಊರವರೆಲ್ಲ ಸೇರಿ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅಂಥವ್ರ ಸಾಲಲ್ಲಿ ನಮ್ಮ ಅಗಸ್ತ್ಯ ಮುಂದೆ ನಿಂತಿರ್ತಾನೆ ಛಾಯಾ. ಅಮ್ಮೋರೆ, ಅಯ್ಯೋ ಶಾರದಮ್ಮ, ನೀವ್ ಹೀಗೆಲ್ಲ ಮಾಡಬಾರ್ದು. ಶ್ರೀಕಾಂತ ಹೇಳ್ದಾಗೆ ಹೆಣ್ಣೆತ್ತಿರೋರು ಹೆದರ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಂದಿದ್ದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಹೆಣ್ಮಕ್ಳು ಯಾವತ್ತಿದ್ರೂ ಶಕ್ತಿನೇ ಅಲ್ಲ ಶಾರದಮ್ಮ. ಭಕ್ತಿ ತಾಯಿಯಾಗಿ ನೀವೀ ರೀತಿ ಹೆದರೋದಾ? ಆತಂಕದಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಮ್ಮೋರೆ. ಆ ಭಯ ಬೇಡ. ಇನ್ ಮುಂದೆ ಭಕ್ತಿ ಎಲ್ಲ ಜವಾಬ್ದಾರಿನೂ ನಾನ್ ನೋಡ್ಕೊಳ್ತೀನಿ. ಯಾಕೆ ಅಂದ್ರೆ ನಾಳೆನೆ ತಾಂಬೂಲ ಶಾಸ್ತ್ರ.
ನಾಳೆ ಒಳ್ಳೆ ದಿನ ಅಂತ ಪುರೋಹಿತರು ಹೇಳಿದ್ದಾರೆ. ಅದನ್ನ ನಿಮ್ಗೆ ಹೇಳೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಶ್ರೀಕಾಂತ, ರಾಜೇಶ್ವರಿ, ನಾಳೆ ಬೆಳಗ್ಗೆ ಎಲ್ರೂ ಬಂದ್ಬಿಡಿ. ರಾಜೇಶ್ವರಿ, ಶಾಸ್ತ್ರಿಗಳಿಗೂ ವಿಷಯ ತಿಳಿಸ್ಬಿಡಿ. ನಾಳೆ ಬರ್ತಾರಲ್ವಾ? ಬರ್ತಾರೆ ಅಮ್ಮೋರೆ. ನಾಳೆನೆ ಮದ್ವೆ ದಿನಾಂಕನೂ ಗೊತ್ತು ಮಾಡ್ತಾರೆ. ಆಯ್ತಮ್ಮೋರೆ. ಸರಿ, ನಾವಿನ್ ಬರ್ತೀವಿ. ಅಮ್ಮೋರೆ, ನಿಮ್ಗೂ ಆದಿತ್ಯಂಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಇವತ್ತು ಭಕ್ತಿ ನಮ್ ಜೊತೆ ಇರೋದಕ್ಕೆ ಕಾರಣನೇ ಆದಿತ್ಯ. ಆದಿತ್ಯ, ನಿನ್ಗೆ ನೀವ್ಯಾರೂ ಕೃತಜ್ಞತೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಭಕ್ತಿ ನಮ್ಮನೆ ಸೊಸೆಯಾಗಿ ಬರೋಳು. ಅದಕ್ಕೆ ನಾವು ನಮ್ಮ ಪರಿವಾರದವರು ಅವಳ ಪರವಾಗಿ ನಿಲ್ತೀವಿ. ಅದು ನಮ್ಮ ಕರ್ತವ್ಯ ಕೂಡ. ಬರ್ತೀವಿ. ದಯಾ, ಹೊರಡೋಣ. ಅದಕ್ಕೆ ಹೊರಡೋಣ. ಬನಶಂಕರಿ ಅಮ್ಮ ಇವತ್ತಿನ ಕಾಪಾಡ್ಬಿಟ್ಲು ರಾಘು. ನೀನ್ ಎಷ್ಟು ಲಕ್ಕಿನೇ. ಇಷ್ಟು ದೊಡ್ಡ ಎಡವಟ್ಟು ರಾಧಾಂತ ಕ್ರಿಯೇಟ್ ಮಾಡಿದ್ರು ಯಾರಿಗೂ ನೀನಂತ ಗೊತ್ತಾಗ್ಲೇ ಇಲ್ವಲ್ಲೇ. ಅದು ಏನೇ ಆಗಿದ್ರು ನನಗ್ ಅದ್ರ ಬಗ್ಗೆ ಏನು ಅನಿಸ್ತಿಲ್ಲ ಅಕ್ಕ. ಏನ್ ಮಾತಾಡ್ತಿದೀಯ ನೀನು? ಸಿಕ್ಕಾಕೊಂಡಿಲ್ವಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋದ್ ಬಿಟ್ಟು ಕೋಪ ಮಾಡ್ಕೊಂಡಿದ್ಯಲ್ಲ. ನಿನಗೇನಾಗಿದೆಯೇ? ಏನಾಯ್ತು ಅಂದ್ರೆ ನಾನು ಎಂಥದ್ದೇ ಕೆಡ್ಡ ತೋಡಿದ್ರು ಆ ಭಕ್ತಿ ಹೇಗ್ ತಪ್ಪಿಸ್ಕೊತಾ ಇದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ನೀನ್ ಹೇಳೋದು ಸರಿ. ಇದನ್ನ ಸರಿಯಾಗಿ ಅನಲೈಸ್ ಮಾಡಿದ್ರೆ ಅವಳ ಅದೃಷ್ಟ ನಿನ್ ದುರಾದೃಷ್ಟ ಅಂತ ಹೇಳ್ಬೋದು ಅಷ್ಟೇ. ಇದನ್ ಕೇಳೋದಕ್ಕೆ ನಾನು ನಿನಗೆ ಫೋನ್ ಮಾಡಿಲ್ಲ ಅಕ್ಕ. ಗೊತ್ತು ಬಿಡೆ, ನಿನ್ ಪ್ಲಾನ್ ಫ್ಲಾಪ್ ಆದಾಗೆಲ್ಲ ಹೀಗೆ ಆಡ್ತೀಯ ಅಂತ. ಇದೇನು ಹೊಸ್ತಾ ನನ್ಗೆ? ಆ ಮುತ್ತು ನಾನು ಹೇಳ್ದಂಗ್ ಸರಿಯಾಗಿ ಕೆಲಸ ಮಾಡಿದಿದ್ರೆ. ಈಗ ಮಾಡಿಲ್ವಲ್ಲ, ಬಿಡು. ರಾಘು, ಪ್ಲೀಸ್, ನಿನ್ ಅಕ್ಕ ಆಗಿ ನಿನ್ ಒಳ್ಳೇದಕ್ಕೆ ನಾನೊಂದ್ ಮಾತು ಹೇಳ್ತೀನಿ ಕಣೆ. ಇದನ್ ಹೇಗ್ ತಗೊಳ್ತೀಯ ನಿನಗ್ ಬಿಟ್ಟಿದ್ದು ಕಣೆ. ಸರಿ, ಅದೇನ್ ಹೇಳು. ಭಕ್ತಿ ಆ ತಲೆ ಕೆಟ್ಟವನ್ ಕಟ್ಕೊಂಡ್ ಹೇಗೋ ಇರ್ಲಿ ಬಿಡೆ. ಬಿಡಲ್ಲ ಅಕ್ಕ. ಭಕ್ತಿನ ನೆಮ್ಮದಿ ಆಗಿರೋದಕ್ಕೆ ನಾನ್ ಬಿಡಲ್ಲ. ಅಲ್ವೇ ರಾಘು? ಹಲೋ ಹಲೋ